ಮುಖ್ಯಮಂತ್ರಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ತಮ್ಮ ಆಸನ ಸ್ವೀಕರಿಸಿ ಮಂತ್ರಿ ಉತ್ತರ ಕೊಡಿ. ಇಲ್ಲ ನಾವು ಅಲ್ಲ ಸರ್, ಉತ್ತರ ಕೊಟ್ಟಿರೋದು ಅವರು. ಆಯ್ತು, ಅಲ್ಲ, ಉತ್ತರ ಕೊಟ್ಟಿರೋರು ಮಂತ್ರಿ, ತಪ್ಪು ಉತ್ತರ ಕೊಟ್ಟಿರೋರು ಮುಖ್ಯಮಂತ್ರಿ. ಯಾಕೆ ಅಲ್ಲ, ಮಂತ್ರಿ ಉತ್ತರ ನೀವು ಆಸನ ಸ್ವೀಕರಿಸಿ ಉತ್ತರ ನಮಗ್ ಬೇಕಾಗಿಲ್ಲ, ಮಂತ್ರಿಯೇ ಉತ್ತರ ಕೊಡ್ತಾರೆ. ನೀವು ಆಸನ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕೊಡಿ. ಇಲ್ಲೇ ಇರ್ತೀನಿ. ಇಲ್ಲ ಬೇಡ, ಇಲ್ಲೂ ಸರಿಯಾಗುದಿಲ್ಲ. ನೋಡಿ ಪ್ರತಿಪಕ್ಷ ನಾಯಕರೇ ಆಸನ ಸ್ವೀಕರಿಸಿ. ನೋಡೀಗ ಸಣ್ಣ ವಿಚಾರ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು. ಮಾತು ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ನಾಯಕರೇ ಅಂಚದ್ದು ಈಗ ಮೊನ್ನೆ ಇಲ್ಲಿ ದುಡ್ಡಿನ ವಿಚಾರ ಅಲ್ಲ, ನಮಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಹೌದು. ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು. ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ. ಇದರ ಬಗ್ಗೆ ನೀವು ಮಂತ್ರಿಗಳ ಬಂದು ನಮ್ಗೆ ಉತ್ತರ ಕೊಡಬೇಕಂತ ಕೇಳಿದ್ದೀರಿ. ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ನಾನು ಹೇಳೋದು, ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಒಂದು ಯಾಕೆಂತ ಹೇಳಿದರೆ, ಈ ಬೆರಳು ನೋವಾದರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ತುಂಡು ಮಾಡಿದ್ರೆ ಆಗ್ತದಾ? ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ, ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ, ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ. ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳುವಂಥ ಅವಕಾಶ ಇದೆ ಅಲ್ಲ. ಸೊ ಎಲ್ಲ ಮನುಷ್ಯಗಳು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಸ್ವೀಕರಿಸಿ. ಮಹಾಪ್ರಭುಗಳೇ, ಅಧ್ಯಕ್ಷರೇ, ಬಿಲ್ಲುಗಳೆಲ್ಲ 106 ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರ. ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ಬಂದು ನಿಮ್ಗೆ ಏನಿತ್ತು, ಮಾನ್ಯ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಂತ ಬೇಡಿಕೆ ಕೊಟ್ಟಿದ್ರಿ. ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ, ಆವಾಗ ನೀವು ಬಾವಿಯಲ್ಲಿ ಇರುವುದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಬೇರೆ. ನಿಮ್ಮ ಆಸನ ಸ್ವೀಕರಿಸಬೇಕು, ಉತ್ತರ ಕೊಡ್ತಾರೆ. ಮತ್ತೆ ನಾವು ಬಾವಿಲೇ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಕೇಳ್ತಾರೆ, ನಮಗೂ ಆಶ್ಚರ್ಯ ಆಯ್ತಾ. ಬಂದರ ಈಗ ಸಭಾಧ್ಯಕ್ಷ ವಿರೋಧ ಪಕ್ಷ ನಾಯಕರೇ, ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ. ಮಂತ್ರಿಗಳು ಬರಬೇಕು, ಉತ್ತರ ಕೊಡಬೇಕು. ಮಂತ್ರಿಗಳು ಬಂದಿದ್ದಾರೆ, ಉತ್ತರ ಕೊಡಿಸ್ತಾರೆ. ದಯಮಾಡಿ ಅವಕಾಶ ಕೊಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ನೀವು ಇಲ್ಲೇ ಬಾವಿಲೇ ಇರ್ತೀವಿ ಅಂದ್ರೆ ಏನು? ಮಾನ್ಯ ಅಧ್ಯಕ್ಷರೇ, ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ಇಲ್ಲಿ 2 ವಿಚಾರಗಳ ಕಡೆ ಗಮನ. ಒಂದು, ಸದನಕ್ಕೆ ಕೊಟ್ಟಿರುವ ಮಾಹಿತಿ ಬಗ್ಗೆ. ಎರಡನೇದು, ಯಾರು ಫಲಾನುಭವಿಗಳಿದ್ದಾರೆ ಅವರ ದೃಷ್ಟಿಯಿಂದ. ಪಾಟೀಲ್ರೆ, ನಂಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸಂದರ್ಭ ಜ್ಞಾಪಕ ಬರ್ತದೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದ್ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋ ಆಯ್ತು ಪ್ರಶ್ನೆ. ಮಾರ್ಚ್ ತಿಂಗಳಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಅಶೋಕಣ್ಣ. ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕೊಳ್ತಾ ಬಿಡಿ. ಇವೆರಡು ಬಿಟ್ಟು ಎಲ್ಲ ಇಲ್ಲ. ಮೋದಿ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು, ಕೇಂದ್ರದ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಬೇಡ ಅಂತ ಮಾಹಿತಿ ಏನಾದ್ರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ, ಇಲ್ಲ ಅಂದ್ರೂ ಹೇಳ್ತಾರೆ. ಕೊಡ್ಸೋದು ಸೂಕ್ತ ಅಲ್ಲ. ಆಯ್ತು ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಅಧ್ಯಕ್ಷರೇ ಒಂದ್ ಸೆಕೆಂಡ್ ಮಹೇಶ್ ಹೇಳಿ. ಪ್ರತಿಪಕ್ಷ ನಾಯಕರೇ,
ನಾನು ನಿಮ್ಮ ಮುಖಾಂತರ ಮತ್ತೆಲ್ಲ ನಮ್ಮ ಸನ್ಮಿತ್ರರಿಗೆ ನಾನು ವಿನಂತಿಸ್ತೇನೆ, ತಮ್ಮ ಆಸನ ಸ್ವೀಕರಿಸಿ ಒಂದು ಸದನಕ್ಕೆ ಒಂದು ಗೌರವ ಬರಲಿ. ನಮ್ಮ ಏನು ತಮ್ಮ ಬೇಡಿಕೆ ಇತ್ತು, ಮಾನ್ಯ ಮಂತ್ರಿಗಳೇ ಬಂದು ಉತ್ತರ ಕೊಡಬೇಕು ಅಥವಾ ಕ್ವಶನ್ ಉತ್ತರ ತಗೊಳ್ಳೋದಕ್ಕೆ ಅವ್ರು ಬಂದಿದ್ದಾರೆ. ಬಂದ ನಂತರ ತಮ್ಮ ಆಸನ ತಾವು ಸ್ವೀಕರಿಸಬೇಕು, ಅವರ ಉತ್ತರ ಬರಲಿ. ಅದಕ್ಕಾಗಿ ನಾನು ಇದನ್ನೊಂದು ಸ್ವಪ್ರತಿಷ್ಠೆಯಾಗಿ ಈಗೋ ಆಗಿ ಅದರಿಂದ ಬೇಡ, ಸಕಾರಾತ್ಮಕ ಚರ್ಚೆ ಆಗಿಕೊಂಡು ಉತ್ತಮ ಸಂದೇಶ ಸರ ಕೊಡುವಂಥ ಕೆಲಸ ತಾವು ಇವತ್ತು ಮಾಡುವ ಅಂತೆಲ್ಲ ನಿಮ್ಮ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ನೀವು ಮಾತಾಡಬೇಡಿ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಆಯ್ತಪ್ಪ. ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಅಲ್ಲ ನಿಲ್ಲಿ, ಇದೊಂದು ಮುಗಿಲಿ. ಅಲ್ಲ ಅದರದ ಮಹೇಶ್ ವೆಯ್ಟ್, ಒಂದು ನಿಮಿಷ ಮಹೇಶ್, ಒಂದು ನಿಮಿಷ ಮಹೇಶ್, ಮಹೇಶ್ ಒಂದ್ ಸೆಕೆಂಡ್. ನಾವೇ ಹೇಳುವಂಥದ್ದು ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಮತ್ತೆ ತಮಗೂ ಮಾತಾಡ್ಬೋದು, ಮಂತ್ರಿಯವ್ರು ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ. ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಎಲ್ಲ ತಮ್ಮ ಸೀಟ್ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ವೆಯ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.